ಅವಾರ್ಡ್ ಬರ್ಸಿದ ದೊಡ್ಡ ಅವಾರ್ಡ್ ಇದೆ, ಲೈಕ್ ಆಸ್ಕರ್ ಅವಾರ್ಡ್ ಅಂತ. ಇವಾಗ ವರ್ಲ್ಡ್ ಅಲ್ಲಿ 10 ರೇಂಜ್ ಸೆಲೆಕ್ಟ್ ಮಾಡ್ತಾರೆ. ವರ್ಲ್ಡ್ 100 ಕಂಟ್ರೀಸ್ 10 ರೇಂಜ್, ಟಾಪ್ 10 ರೇಂಜ್ ಅದು ಸಿಗುತ್ತೆ. ನಾನು ಈಗ 7.5 lakhs ಕ್ಯಾಶ್ ಕೊಟ್ಟಿದ್ರು, ಅದಕ್ಕೊಂದು ಚೀಪ್ ಪರ್ಚೇಸ್ ಮಾಡಿ ರೇಂಜಲ್ಲಿ ಕೊಟ್ಬಿಟ್ಟೆ ನಾನು. ಮ್ಯಾನ್ಯುವಲ್ ಕೌಂಟ್ ಲಾನ ಬರ್ತದಲ್ವಾ, ಸೊ ಅದಕ್ಕೆ ರೈತರಿಗೂ ಆನೋದು ಪ್ರಾಬ್ಲಮ್ ಇದೆ, ಅದಕ್ಕೆ ಸಾಲ್ವ್ ಮಾಡೋಕ್ಕೆ ಇಲ್ಲಿ ಕೆಲಸ ಪೂರ್ತಿ ಮಾಡಿದ್ದೀನಿ. ಅದಕ್ಕೆ ದುಬಾಯಲ್ಲೂ ಈಗ ಅವಾರ್ಡ್ ಕೊಡ್ತಾ ಇದ್ದಾರೆ. ವಾಲಿಬಾಲ್ ಪ್ಲೇಯರ್. ಇದು ನಮ್ಮ PhD ಇನ್ ಡಾಕ್ಟರೇಟ್, PhD ಇನ್ ಮ್ಯಾರಿನ್ ಬಯಾಲಜಿ. ಸೊ ಪ್ರಿಪೇರ್ ಮಾಡಿದ್ದು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ IFSಗೆ 20 months ಮಿಸ್ ಆಯಿತು. ಆನೆದು ಬೋರ್ಡೇ ಬರೋದು. ನೀರು ಹಾಕ್ಬಿಟ್ಟು ಇದು ಮಾಡೋ ಸ್ಕ್ರ್ಯಾಚ್ ಮಾಡಿ ತೆಗಿಬೇಕು. ಸ್ಯಾಂಡಲ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ನನ್ನ ಫಸ್ಟ್ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವು ಡೈಲಿ ಬರೋ ಅಡ್ಡಕ್ಕೆ ಬಂದಿದ್ವಿ. ಅದೇ ನಮ್ಮ ಊರಿಂದ ಕೇವಲ 2 ಕಿಲೋಮೀಟರ್ ಹತ್ರದಲ್ಲೇ ಇರೋ ಕರ್ನಾಟಕ ತಮಿಳುನಾಡು ಬಾರ್ಡರ್ ಚೆಕ್ ಪೋಸ್ಟ್. ಅಲ್ಲಿ ಟೀ ಅಂಗಡಿಯಲ್ಲಿ ನಾವು ಟೀ ಕುಡ್ಕೊಂಡು ಕುಂತಿದ್ವಿ. ಆ ಟೈಮಲ್ಲಿ ವೆದರ್ ಮಾತ್ರ ಸಖತ್ತಾಗಿತ್ತು ಅಂದ್ಕೊಳ್ಳಿ. ನನಗೂ ಅನ್ನಿಸ್ತಾ ಇತ್ತು ಎಲ್ಲಾದರೂ ಹೋಗ್ಬೇಕು ಅಂತ. ಆ ಟೈಮಲ್ಲಿ ನಮ್ಮ ಬಾಯ್ಸ್ ಹೇಳಿದ್ರು ಎಲ್ಲಾದರೂ ಹೋಗಿ ಬರೋಣ ಅಂತ. ಸೊ ನಾವೆಲ್ಲಾದರೂ ಘಾಟ್ ಸೆಕ್ಷನಲ್ಲಿ ರೈಡ್ ಮಾಡಿಕೊಂಡು ಇನ್ ಕೇಸ್ ಮಳೆ ಬಂದರೆ ಆ ವೆದರ್ನ ಫೀಲ್ ಮಾಡಿಕೊಂಡು, ಆ ನೇಚರ್ನ ಫೀಲ್ ಮಾಡಿಕೊಂಡು ಬರೋಣ ಅಂತ ಅಲ್ಲಿಂದ ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಹೊರಟಿದ್ದ ಟ್ರಿಪ್ಪೇ ಈ ವಿಡಿಯೋ. ಹಾಯ್ ಮಾಡೋರು, ಹಾಯ್ ನಮ್ಮ ನಿಮ್ಮೆಲ್ಲರೂ ಅಧ್ಯಕ್ಷರು, ಉಪಾಧ್ಯಕ್ಷರು ಚಂದ್ರಪ್ಪ ಅಣ್ಣ, ನಮ್ಮ ಕಂಪ್ಯೂಟರ್ ಸಂಘದ ಮೇಸ್ತ್ರಿ ಅರುಣ್ ಕುಮಾರ್ ಅಂತ. ಜೀನ್ಸ್ ಪ್ಯಾಂಟ್ ಹಾಕಿ ಪಲ್ಸರ್ ಇಟ್ಕೊಂಡ್ಬಂದು ಅರುಣ್ ಶೆಟ್ರು ಅಂತೇಳಿ ಕುಡಿಬೋದು. ಒಂದಂತಂದ್ರೆ ಪ್ಯಾಂಟು ಕಂಪ್ಯೂಟರ್ ಅಂದ್ರೆ ನೋಡ್ಕೊಬರಕ್ಕಂತ ಕರ್ಕೊಂಡು ಹೋಗ್ತಾರೆ. ಅರುಣ್ ಶೆಟ್ರೆ ಏನು ಸಮಾಚಾರ? ಅರುಣ್ ಶೆಟ್ರು ನಮ್ಮ ಮೇಲೆಲ್ಲ ಕಂಪ್ಲೇಂಟ್ ಮಾಡ್ತಾರೆ ಗ್ಯಾರಂಟಿ. ಅರುಣ್ ಶೆಟ್ರು ಈಗ ಫೀಲಿಂಗ್ ಅವರು ಯೂಟ್ಯೂಬ್ ಬರ್ತಾ ಯಾವುದು ಚಾನಲ್? ಇನ್ ರಿಯಲ್ ಪೃಥ್ವಿ ಅಂತ. ಇನ್ ರಿಯಲ್ ಅಂದ್ರೆ ಇನ್ ರಿಯಲ್ ಅಂತ. ಇನ್ ರಿಯಲ್ ಯಾರು ನೀನು ಬ್ಯಾಡ್ಮಿಂಟನ್ ಸಂಘದ ಅಧ್ಯಕ್ಷರು ಮಾಡ್ತಾರೆ ಯಾರು? ಹಿಂದೆ 2 ಬೆರಳಿಗೆ ಇದೆ ಹಾಕೊಂಡಿದ್ರೆ ಚೆನ್ನಾಗಿರುತ್ತೆ. ಇದು ಈ ರೀತಿ ಗ್ಲಾಸ್ ಆಗುತ್ತೆ. ಇಲ್ಲ ತೋರ್ಸಣ. ಇದು ಯಾವುದೇ ಮಠ ಮಂತ್ರಗಳು ತಾಗದೆ ಇರಲಿ ಅಂತ ಹೇಳ್ಬಿಟ್ಟು ಅಷ್ಟೊಂದು ಬಂದದ್ದು ರಿಂಗು ತರಿಸಿ ಹಾಕೊಳ್ತಾ ಇರೋದು ಚೈನದ್ದು.
ಇದು ದೃಷ್ಟಿ ಆಗದೆ ಇರಲಿ ಅಂತ ನಮಗೆ. ಓಕೆ ಬ್ಲ್ಯಾಕ್ ಅಣ್ಣ ಯಾವ್ದಾದ್ರು ಬೀಚ್ ಗೀಚ್ ಹೋಯ್ತಿದ್ರೆ ಹೆಂಗಪ್ಪ? ಇದು ಏನಕ್ಕಿದು ಯೂಸು? ಅದೇ ಹೇಳ್ತಾ ಇದೀನಿ, ಬೀಚ್ ಗೀಚ್ ಹೋಯ್ತಿದ್ರೆ ಏನಾದ್ರು ಎಂಜಾಯ್ ಮಾಡಕ? ಇಲ್ಲ ಇಲ್ಲ ಜಿಮ್ಗೆ ಹಾಕೊಂಡು ಹೋಗುವಂತ ಅಣ್ಣ ಕಾಡ್ಗ ಹೋಯ್ತಿರೋದು ಹುಲಿ ಸಿಂಹ ನೋಡಕ. ಹುಲಿ ಸಿಂಹ ನೋಡಿದ್ರೆ ನಾವು ಬ್ಲ್ಯಾಕಲ್ಲಿ ಎದುರಿಸ್ಬೇಕಲ್ಲ ಅವ್ರನ್ನ. ಅಣ್ಣ ಎಷ್ಟಾಯ್ತು ಅಣ್ಣ ಈ 3 ಗ್ಲಾಸು? ಮಾನ ಮರ್ಯಾದೆ ಇದ್ರ ಫೀಲು ನಿನ್ಗೆ ಇನ್ನೊಂದ್ಸಲ ನಾನು ಅಲ್ಲಿ ಪಕ್ಕದಲ್ಲಿ ಹಾಯ್ ಮಾಡಿ. ಗೊತ್ತಲ್ಲ ನಮ್ಗೆ, ಗೊತ್ತಲ್ಲ ಅವರು. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ನಮ್ದು ಹೊಸ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಈ ಪ್ಯಾಂಟ್ ಚೆನ್ನಾಗಿಲ್ಲ, ಗ್ಲಾಸ್ ಚೆನ್ನಾಗಿಲ್ವಾ? ಇದು ಚೆನ್ನಾಗಿಲ್ಲ, ಅವ್ರು ಹೇಳಿದ್ಮೇಲೆ ಈ ಫೇಸ್ ಚೆನ್ನಾಗಿಲ್ವಾ? ಇದು ಚೆನ್ನಾಗಿಲ್ಲ. ಈ ಫೇಸ್ಗೆ ಆ ಫೇಸ್ಗೆ ಅದು ಚೆನ್ನಾಗಿ ಅಜ್ಜಿ ಹೆಂಗಾರು ಆ ಥರ ಅವನಿಗೆ ಚಂದ ಅದು ಸೂಪರ್. ಅವನಿಗೆ ಮನೆಯಾಳ ಋಣ ಅದು ನಮ್ದೊಂದು. ನಾನು ಬಂದು ತಗೊಂಡು ಬಾ ನಿನಗೆ. ಅದೇ ಹಂಗೆ ಅಷ್ಟೇ, ಅದೇ ಕ್ಲಿಕ್ ಮಾಡ್ಬೇಕು ಅಂತ ಕಂಡ ತಕ್ಷಣ ಈ ಐಡಿಯಾ ಗೊತ್ತೇ ಇರಲಿಲ್ಲ. ಮಾಡಬೇಕು ಅಂತ ನಾವೆಲ್ಲ ನಿರ್ಧಾರ ಮಾಡಿದ್ದೀವಿ. ನಿಮಗೆ ಸದಾ ಹೊಂಗೆ ಮರ, ಹುಣಸೆ ಮರ, ಪ್ರಕೃತಿ, ತೆಂಗಿನ ಮರ ಎಲ್ಲದರ ಆಶೀರ್ವಾದ ಕೂಡ ನಿಮಗೆ ಇರಲಿ ಅಂತ ನಾವು ಭಾವಿಸ್ತಾ, ಮಹೇಂದ್ರ ಅವರೇ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹೇಳಿ. ಒಂದು ಅಂದಾಜು ಎಷ್ಟು ಜನ ಬರ್ಬೋದು? 20 ಜನ ಅಂತ ಇಟ್ಕೋ. ಇಲ್ಲಿ ಜಾತ್ರೆ ಎಂತ ಜಾತ್ರೆ? ಇದು 15 ದಿನದಲ್ಲಿ ನಡೀತವೆ ಇಲ್ಲೇ. ಅಣ್ಣ ನಾವು ಹೊರ ಪಾಳಕ್ಕೆ ಹಾಗೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿರೋ ಗೊತ್ತಾ? ಎಲ್ಲ ಒಟ್ಟ ಟೈಮ್ ನಡೀತಿದ್ದು. ಹೆಂಗೆ ಮಾಡ್ತಾರೆ ಗೊತ್ತಾ? ಒಳ್ಳೆ ಊಟ ಇದೆಲ್ಲ ಬೀಗ ಹಾಕ್ಬಿಟ್ಟವ್ರೆ. ಹೌದು ಮಾಡವ್ರೆ ಗುರು. ಇಲ್ಲೂ ದೇವರಿದೆ. ಆ್ಯಕ್ಚುಲಿ ಕಾಡು ಕಡೆ ಇಲ್ವಾ, ಸೊ ಕಲ್ಲುಗಳಲ್ಲಿ ವಿಗ್ರಹಗಳನ್ನ ಮಾಡಿ ಪೂಜೆ ಮಾಡ್ತಾರೆ. ಕಲ್ಲುಗಳಿಗೂ ಪೂಜೆ ಮಾಡ್ತಾರೆ. ನೋಡಿ ಮೇಲ್ಗಡೆ ಬೆಟ್ಟ ಎಲ್ಲ ಕಾಣ್ತಾ ಇದೆ. ಸೊ ಈ ಕಡೆ ಎಲ್ಲ ಒಂಥರ ಸಖತ್ತಾಗಿ ಕಾಣ್ತಾ ಇದೆ.
ನಮ್ಮ ಮಂಜು ಮತ್ತು ಮಾಧು ಬ್ರೋಗೆ ಯಾರೋ ಒಬ್ಬರು ಗೊತ್ತಿದ್ರು ಅಲ್ಲಿ. ಹಾಗಾಗಿ ನಮಗೆ ಫಾರೆಸ್ಟ್ ಆಫೀಸ್ ಒಳಗಡೆ ಹೋಗೋದಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು. ನಮಗೂ ಫಾರೆಸ್ಟ್ ಆಫೀಸಲ್ಲಿ ಒಳಗಡೆ ಹೇಗಿರುತ್ತೆ ಅಂತ ನೋಡೋ ಕ್ಯೂರಿಯಾಸಿಟಿ ಇತ್ತು. ಆ ಆಸೆನೂ ಕೂಡ ಈಡೇರ್ತು. ಈ ಆಫೀಸ್ ಇರೋದು ತಾಳ್ವಾಡಿಯಿಂದ ತಲೆಮಲ್ಲಿಗೆ ಹೋಗೋ ರೋಡಲ್ಲಿರುತ್ತೆ. ನೀವೇನಾದರೂ ಆ ರೋಡಲ್ಲಿ ಏನಾದರೂ ಪ್ರಯಾಣ ಮಾಡ್ತಾ ಇದ್ದರೆ ಈ ಆಫೀಸನ್ನು ನೀವು ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ಹಾಗೆ ಮುಂದೆ ಹೋಗ್ತಾ ಇರೋ ಅಣ್ಣ ಬನ್ನಿ ಇಲ್ಲಿ RF ಸರ್ ಇರ್ತಾರೆ, ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಕರೆದ್ಮೇಲೆ ನಾವು ಒಳಗಡೆ ಹೋದ್ವಿ. ನಮಗೂ ಒಂದು ಕ್ಯೂರಿಯಾಸಿಟಿ ಇತ್ತು, ಒಳಗಡೆ ಹೆಂಗಿರುತ್ತೆ, ಯಾವ ರೀತಿ ಮಾತಾಡಿಸ್ತಾರೆ ಆ ಆಫೀಸರ್ ಅಂತ. ತುಂಬ ಸ್ಟ್ರಿಕ್ಟ್ ಇರ್ತಾರೆ ಅಂತ ಅಂದ್ಕೊಂಡು ಎಲ್ಲ ಹೋದ್ವಿ. ಆಮೇಲೆ ಏನಾಯಿತು ನೀವೇ ನೋಡಿ. ಇದು ಒಂದು ಟೂರಿಸಂ ಸ್ಪಾಟ್ ಶುರು ಮಾಡಿದ್ದು. ಅದಕ್ಕೆ ಮೋದಿಜಿ ಕೊಟ್ಟ ಅವಾರ್ಡ್, ಸೆಕೆಂಡ್ ನ್ಯಾಷನಲ್ ಅವಾರ್ಡ್, ಅವಾರ್ಡ್ ಅಂತ ಧನುಷ್ಕೋಡಿ. ಈ ಅವಾರ್ಡ್ ಚಿಕ್ಕ ಅವಾರ್ಡ್ ಬಡಿಸಿದ ದೊಡ್ಡ ಅವಾರ್ಡ್ ಇದೆ, ಲೈಕ್ ಆಸ್ಕರ್ ಅವಾರ್ಡ್ ಅಂತೆ. ಇವಾಗ ವರ್ಲ್ಡ್ ಅಲ್ಲಿ 10 ರೇಂಜ್ ಸೆಲೆಕ್ಟ್ ಮಾಡ್ತಾರೆ. ವರ್ಲ್ಡ್ 100 ಕಂಟ್ರೀಸ್ 10 ರೇಂಜ್, ಟಾಪ್ 10 ರೇಂಜ್ ಅದು ಸಿಗುತ್ತೆ ನಮಗೆ. ಫಸ್ಟ್ ಇಂಡಿಯನ್ ವಿ ರಿಸೀವ್ಡ್ ದಿಸ್ ಅವಾರ್ಡ್ ಫ್ರಮ್ ಸ್ವಿಟ್ಜರ್ಲ್ಯಾಂಡ್. ಇದಕ್ಕೆ ನನಗೆ 7.5 lakhs ಕ್ಯಾಶ್ ಕೊಟ್ಟಿದ್ರು. ಅದು ಕ್ಯಾಶ್ಗೆ ಒಂದು ನಾನು ಕ್ಯಾಶ್ ಎತ್ತಿರಲಿಲ್ಲ, ಅದಕ್ಕೊಂದು ಚೀಪ್ ಪರ್ಚೇಸ್ ಮಾಡಿ ರೇಂಜಲ್ಲಿ ಕೊಟ್ಬಿಟ್ಟೆ ನಾನು. ಓನ್ಲಿ ದಿಸ್ ಅವಾರ್ಡ್ ಆಯಿತು ಆ್ಯಕ್ಚುಲಿ. ಈ ಅವಾರ್ಡ್ ಇಲ್ಲಿ ಮ್ಯಾನ್ಯುವಲ್ ಕಾನ್ಫ್ಲಿಕ್ಟ್ ಆನ ಬರ್ತದಲ್ವಾ, ಸೊ ಅದಕ್ಕೆ ರೈತರಿಗೂ ಆನಕ್ಕೆ ಪ್ರಾಬ್ಲಮ್ ಇದೆ, ಅದಕ್ಕೆ ಸಾಲ್ವ್ ಮಾಡೋಕ್ಕೆ ಇಲ್ಲಿ ಕೆಲಸ ಪೂರ್ತಿ ಮಾಡಿದ್ದೀನಿ. ಅದಕ್ಕೆ ದುಬಾಯನ್ನು ಈಗ ಅವಾರ್ಡ್ ಕೊಟ್ಟಿದ್ದಾರೆ ಅವರು, ಡಾಕ್ಟರ್ ಪ್ಯಾಟ್ರನ್ ಆಫ್ ವೈಲ್ಡ್ ಲೈಫ್ ಅವಾರ್ಡ್. some achievement. ನಮ್ಮ ವಿಲೇಜ್ ಕಾರ್ಯಕ್ರಮಕ್ಕೆ ನೀವು ಒಂದು ಸಲ ಬರ್ಬೇಕು. ನೀವು ಅದು ಇನ್ಸ್ಪಿರೇಷನ್ ಸ್ಟೂಡೆಂಟ್ಸ್. ಡೆಫಿನೆಟ್ಲಿ ಬರ್ತೀನಿ ಸರ್. ಕ್ರಿಕೆಟ್ ನಲ್ಲ ಆಡುವಾರೆ, ಕ್ರಿಕೆಟ್ ವಾಲಿಬಾಲ್ ಪ್ಲೇಯರ್. ಇದು ನಮ್ಮ PhD ಇನ್ ಡಾಕ್ಟರೇಟ್, PhD ಇನ್ ಮ್ಯಾರಿನ್ ಬಯಾಲಜಿ. ಸೊ ಪ್ರಿಪೇರ್ ಮಾಡಿದ್ದು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ IFSಗೆ ಒಂದು 20 marks ಮಿಸ್ ಆಯಿತು. ಸೊ ಆಮೇಲೆ ಅದು ಡೈರೆಕ್ಟ್ ಪೋಸ್ಟಿಂಗ್ ರೇಂಜಲ್ಲಿ ಕ್ಲಿಯರ್ ಮಾಡಿ ಬಂದ್ಬಿಟ್ಟೆ ನಾನು. ಸೊ ಗೋಯಿಂಗ್ ಗುಡ್. ನಮ್ಮ ಏರಿಯಾದಲ್ಲಿ ಕೆಲಸ ಮಾಡೋದು ನನಗೆ ಸ್ವಲ್ಪ ಸಂತೋಷ. ಸೊ ನಮ್ಮ ಮಗಳಿಗೆ ಸ್ವಲ್ಪ ಒಳ್ಳೇದು ಮಾಡ್ಬೋದು, ಅದಕ್ಕೆ ಹ್ಯಾಪಿ. ನೀವು ಖುಷಿ ಆಯಿತು ಅಂದ್ಮೇಲೆ ನಾನು ನೋಡಿದ್ದು ಭೇಟಿ ಮಾಡಿ ಖುಷಿ. ಅಂದರೆ ಒಬ್ಬ ಅಧಿಕಾರಿ ಇಂಟೆಲೆಕ್ಚುವಲ್ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರಿಸಮ್ ಅಲ್ಲಿ ಇದ್ದು ಇಷ್ಟೊಂದು ಅಚೀವ್ಮೆಂಟ್ ಮಾಡೋದು ನಮಗೂ ಖುಷಿ ಅದು. ಓಕೆ, ಮತ್ತೆ ನಮಗೂ ಇನ್ಸ್ಪಿರೇಷನ್ ಆಗ್ಬೋದು. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಎಂಜಾಯ್ ಮಾಡಿ. ಥ್ಯಾಂಕ್ ಯು. Shall I post this in YouTube? ಅಲ್ಲ, ಪರ್ಮಿಷನ್ ವಿತ್ ಯೂಟ್ಯೂಬ್ ಲಿಂಕ್ ನಾನು Instagram ಲಿಂಕ್ ನಾನು ಕೊಡ್ತೀನಿ. ನಾನು ಏನಂದ್ರೆ ಒಂದು ದಿನ ನಾನು ಓರು ಅನಿಮಲ್ಸ್ ಎತ್ತಿ ನಾನು ಪೋಸ್ಟ್ ಮಾಡ್ತೀನಿ, ಅದನ್ನ ಶೇರ್ ಮಾಡಿ. ಗನ್ನು ಯಾವ ಜನರೇಷನ್ ಇದು? ಆಕ್ಚುಲಿ ವಾರ್ ಟೈಮ್ ಅಲ್ಲಿ ಮಾಡಿರೋದು, ಇದು ನಾಟ್ ಒರಿಜಿನಲ್ ಗನ್. ಆಕ್ಚುಲಿ ಮದುರೆಯಲ್ಲಿ ನನ್ನ ಫೆಲಿಸಿಟೇಟ್ ಮಾಡಿದ್ರು ಒಂದು ಕಾರ್ಯಕ್ರಮಕ್ಕೆ, ನನ್ನ ಗೆಸ್ಟ್ ಆಗಿ ಒಂದು ಮಾಡಿರೋದು. ಇಟ್ ಮೇ ಬಿ 5,000 rupees ಗಿಫ್ಟ್ ಆಕ್ಚುಲಿ, ಬಟ್ ಲುಕಿಂಗ್ ಲೈಕ್ಸ್ ಒರಿಜಿನಲ್. ರೇಂಜ್ ರೋಡ್ಲಿ ಬರುವಂತ ಇಷ್ಟು ಒಂದು ಭಯ ಇರ್ಬೇಕಲ್ವಾ, ಪ್ರೊಫೆಷನಲ್ಗೆ ಸೂಟ್ ಆಗೋ ತರ ಗಿಫ್ಟ್ ಮಾಡೋರೆ. ಸ್ವಲ್ಪ ಕಮ್ಮಿ ಮಾತಾಡ್ಬೇಕು. ಸರಿ ಸರ್. ಓಕೆ, ಥ್ಯಾಂಕ್ ಯು. ಈಗಷ್ಟೇ ಆ ಸರ್ನ ಮಾತಾಡ್ಸ್ಕೊಬಂದ್ವಿ ಗುರು. ಎಷ್ಟು ಖುಷಿ ಆಗ್ತಿದೆ ಅಂದರೆ ತುಂಬಾ ಖುಷಿ ಆಯಿತು. ಎಷ್ಟು ಕಾಮ್ ಆ್ಯಂಡ್ ಕಂಪೋಸ್ಡಾಗಿ ಮಾತಾಡ್ತಾರೆ ಅಂದರೆ, ಅಷ್ಟೊಂದು ಮೇಲಧಿಕಾರಿ ನಮ್ಮ ಜೊತೆ ನಮ್ಮನ್ನ ಒಳಗಡೆ ಕರೆಸ್ಕೊಂಡು ಅವ್ರ ಚೇಂಬರಲ್ಲಿ ಮಾತಾಡ್ತಾರೆ ಅಂದರೆ ಎಷ್ಟು ಖುಷಿ ಆಗ್ಬೇಡ ಹೇಳಿ. ಎಷ್ಟು ಜನಕ್ಕೆ ಈ ಥರ ಅವಕಾಶ ಸಿಗುತ್ತೆ ಹೇಳಿ. ಸೊ ನಮಗಂತೂ ತುಂಬಾ ಖುಷಿ ಆಯಿತು. ಹಾಗೆಯೇ ಅವರು ಸ್ಯಾಂಡಲ್ವುಡ್ ತೋಟ ಇದೆ, ಅದನ್ನು ನೋಡ್ಕೊಂಡು ಬನ್ನಿ ಅಂತ ನಮ್ಮನ್ನ ಕಳಿಸಿದ್ರು. ಸೊ ಅದನ್ನು ನೋಡ್ಕೊಂಡು ಬರೋಣ ಅಂತ ಹೋಗ್ತಿರ್ಬೇಕಾದ್ರೆ ನಮ್ಮ ಕಣ್ಣಿಗೆ ಬಿದ್ದಿದ್ದು ಸಫಾರಿ ಕಾರು. ಅದ್ರ ಹಿಂದೆಗಡೆ ನೋಡುಗರು
ಆನೆ ಬುರುಡೆ. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು, ಎಲ್ಲೂ ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮು ನಾನು ಆನೆ ಬುರುಡೆನ ನೋಡ್ತಾ ಇರೋದು. ಹೇಗಿದೆ ನೋಡಿ ಆನೆ ತಲೆ ಬುರುಡೆ, ಕೆಳಗಡೆ ಹಲ್ಲು ಕೂಡ ಹಂಗೆ ಇದೆ. ನಮಗಂತೂ ಗೊತ್ತಿಲ್ಲ ಇದು ಎಷ್ಟು ವರ್ಷದ್ದು ಹಳೇ ಆನೆ ತಲೆ ಬುರುಡೆ ಅಂತ. ನಮಗಂತೂ ಸರ್ಪ್ರೈಸ್ ಆಯಿತು ಇದನ್ನು ನೋಡಿ. ಅಂದಾಗೆ ಈ ಸರ್ ಬಗ್ಗೆ ಹೇಳೋದಾದರೆ ಇವರ ಹೆಸರು ಬಂದು ಡಾಕ್ಟರ್ ಸತೀಶ್ ನಿರ್ಮಲ್ ಅಂತ. ಇವರು ತಮಿಳುನಾಡಿನ ಚಿಕ್ಕಹಳ್ಳಿ ಫಾರೆಸ್ಟ್ ರೇಂಜ್ಗೆ ರೇಂಜ್ ಫಾರೆಸ್ಟ್ ಆಫೀಸರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇನ್ನು ಇವ್ರಿಗೆ ಕೊಟ್ಟಿರುವಂಥ ಅವಾರ್ಡ್ಗಳ ಬಗ್ಗೆ ನಿಮಗೆ ಹೇಳೋದೇ ಬೇಡ, ಅವರೇನೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೀವೆಲ್ಲರೂ ಕೂಡ ನೋಡಿದ್ರಿ ಅದನ್ನು. ತಮಿಳ್ನಾಡು ರೀಸನ್ಗೆ ಇವರು ಫಾರೆಸ್ಟ್ ಸಿಂಗಮ್ ಅಂತ ಹೆಸರುವಾಸಿಯಾಗಿದ್ದಾರೆ. ಇನ್ನೊಂದು ಖುಷಿ ವಿಚಾರ ಏನು ಗೊತ್ತಾ, ಇವ್ರದ್ದು ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಅದರಲ್ಲಿ ಕಾಡು ಪ್ರಾಣಿಗಳ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟು ಪೋಸ್ಟ್ ಮಾಡ್ತಾರೆ. ಒಂದು ವಿಡಿಯೋದಲ್ಲಿ ಫಾರೆಸ್ಟ್ ಮತ್ತು ಫಾರೆಸ್ಟ್ ಅನಿಮಲ್ಸ್ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ನೀವೇನಾದರೂ ಇಂಟ್ರೆಸ್ಟೆಡ್ ಆಗಿದ್ದರೆ ಫಾರೆಸ್ಟ್ ರಿಲೇಟೆಡ್ ವೀಡಿಯೋಸ್ ಬಗ್ಗೆ, ಒಂದು ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಅದನ್ನು ನೀವು ಕಂಪ್ಲೀಟಾಗಿ ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ. ಬಟ್ ದಿ ಥಿಂಗ್ ಈಸ್ ಅವರು ಕನ್ನಡದಲ್ಲಿ ಮಾತಾಡಲ್ಲ, ತಮಿಳಲ್ಲಿ ಮಾತಾಡಿ ಕಂಟೆಂಟನ್ನು ಪೋಸ್ಟ್ ಮಾಡ್ತಾರೆ. ಏನದು ಗಂಧದ ಮರ ಇದುವಾ? ಫಸ್ಟ್ ಟೈಮ್ ನೋಡ್ತಿದ್ದೀನಿ ಗುರು ಗಂಧದ ಮರ. ಗಂಧದ ಮರನ ಟಚ್ ಮಾಡಿ ನೋಡ್ತಾ ಇದ್ದೀನಿ. ಇದು ಯಾವುದೋ ಮಾವಿನ ತೋಟನೋ ಅಥವಾ ಸಪೋಟ ತೋಟನೋ ಅಲ್ಲ ಗುರು, ಶ್ರೀಗಂಧದ ತೋಟ ಗುರು. ಸೊ ಇಲ್ಲಿ ತುಂಬ ಗಂಧದ ಮರಗಳಿದ್ದಾವೆ. ನೀವೇನು ನೋಡ್ತಿದ್ದೀರಾ, ಇಲ್ಲಿ ಮತ್ತು ಅಲ್ಲೇ ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಶ್ರೀಗಂಧದ ತೋಟ ಹೀಗಿರುತ್ತೆ ಗುರು. ಮಿಡಲಲ್ಲಿ ಬೇರೆ ಮರಗಳು ಇದ್ದಾವೆ, ಅದ್ರ ಜೊತೆಗೆ ಶ್ರೀಗಂಧದ ಮರನೂ ಕೂಡ ಇವರು ಹಾಕಿದ್ದಾರೆ. ಇದ್ಯಾವುದೋ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ, ಬದಲಿಗೆ ಇದು ಗೌರ್ನಮೆಂಟ್ ಪ್ರಾಪರ್ಟಿ, ಯಾರು ಕೂಡ ಟಚ್ ಮಾಡೋಕ್ಕಾಗಲ್ಲ. ನೀರು ಹಾಕ್ಬಿಟ್ಟು ಇದು ಮಾಡೋಕೆ ಸ್ಕ್ರಾಚ್ ಮಾಡ್ತಾರೆ ಸರ್. ಒಳ್ಳೆ ಪೆರುಸಾಗ ಸರ್ ಅಡಿಲಿಕ್ಕಿರತ್ತೆ ಅದೆಲ್ಲ ಬಿಟ್ಟಿಟ್ಟು ನಾನೇ ಬಿಟ್ಟಿಟ್ಟೆ. ಅಲ್ಲ ಇದು ವೇಸ್ಟು ಚಕ್ಕೆ, ಇದು ಮೇಲ್ಗಡೆ ಇರುತ್ತಲ್ಲ ಸೆಂಟ್ರ್ ಪೀಸ್. ಇದು ಪುಡಿಂಗ್ ಸ್ಕ್ರಾಚ್ ಮಾಡಿದ್ರೆ ಬರೋದು ಈ ಥರ ಇಲ್ವಾ ಸರ್? ಕ್ಯಾಮ್ರಾ ಕುಂದಮ್ ಸರ್. ಸರ್ ಇದು ಕ್ಯಾಮ್ರಾದ ಜಾಸ್ತಿ ಮಾಡಿದೆ போலாமா? வருதா? எல்லே ಬರುತ್ತೆ ಸರ್. நம்மளுக்கு தெரியுமில்ல, இதுதான் நம்மளுக்கு வேலை. ಈಗ ಬನ್ನಿ ಸಾಗರ್, வாங்க போலாம் ಬನ್ನಿ. ನೀವೇನು ನೋಡ್ತಿದ್ದೀರಾ, ಇದು ಸ್ಯಾಂಡಲ್ವುಡ್ ಟ್ರೀ ಸ್ಟೆಮ್ಮು. ಯಾವುದೋ ಕಾಲದಲ್ಲಿ ಯಾರೋ ಕಳ್ಳರು ಇದನ್ನು ತರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಮಿಕ್ಕಿದ ಪಾರ್ಟನ್ನು ಇದನ್ನೇ ಎಷ್ಟು ಜೋಪಾನ ಮಾಡ್ತಾ ಇದ್ದಾರೆ ಅಂದರೆ, ಇದನ್ನು ತರ್ಕೊಂಡು ಹೋಗ್ಬಿಟ್ರೆ ಪಕ್ಕ ಜೈಲೇನು. ಇದಕ್ಕೆ ಹೈ ಲೆವೆಲ್ ಸೆಕ್ಯೂರಿಟಿ ಕೂಡ ಇದೆ. ಯಾವ ಥರ ಇದೆ ಅಂತ ನಿಮಗೆ ಮುಂದೆ ತೋರಿಸ್ತೀನಿ, ನೋಡ್ತಾ ಇರಿ. ಇದೆಲ್ಲ ಸರ್ ಜೂ ಸರ್. ಸರ್ ಅಪ್ಪಡಿ ಗಂಟೆಗೆ ಇದು ಮೇಲೆ ಚಕ್ಕೆ ಇದು ಆಯ್ತಾ, ಅದು ಒಳಗಡೆ ಇದೆ ಗರ್ಭ. ಸರಿ ಓಕೆ. ನಾನು ಹೇಳ್ದೆ ಅಲ್ವಾ ಇದಕ್ಕೆ ಹೈ ಸೆಕ್ಯೂರಿಟಿ ಇಟ್ಟಿದ್ದಾರೆ ಅಂತ. ಬನ್ನಿ ತೋರಿಸ್ತೀನಿ ನಿಮಗೆ ಹೈ ಸೆಕ್ಯೂರಿಟಿ ಯಾವ ಲೆವೆಲ್ಗೆ ಇಟ್ಟಿದ್ದಾರೆ ಅಂತ. ಇಲ್ಲಿ CC ಕ್ಯಾಮ್ರಾ ಇದೆ, ಮುಂದೆ ದೊಡ್ಡದು ಶ್ರೀಗಂಧದ ಮರ ಇದೆ. ನಾವು ಅಲ್ಲಿ ಇಲ್ಲಿ ಕೇಳ್ತಾ ಇದ್ವಿ, ಟಿವಿಗಳಲ್ಲಿ ನೋಡ್ತಾ ಇದ್ವಿ, ಶ್ರೀಗಂಧದ ಮರನ ಕಡಿಯೋವಾಗಿಲ್ಲ, ತುಂಬ ಸೆಕ್ಯೂರಿಟಿ ಇರುತ್ತೆ, ನಾವೇನಾದರೂ ಕಡಿದ್ರೆ ಜೈಲಿಗೆ ಹೋಗ್ಬೇಕಾಗುತ್ತೆ ಅಂತ. ಆದರೆ ಯಾವ ರೇಂಜಿಗೆ ಸೆಕ್ಯೂರಿಟಿ ಇರುತ್ತೆ ಅಂತ ಡೈರೆಕ್ಟಾಗಿ ನಾನು ನೋಡ್ತಾ ಇದ್ದೀನಿ.
ఫారిన్ சொன்னாப்ல டிப்ளமா கோர்ஸ் போயிட்டு இருக்கான். மேரேஜ் பண்ணிட்டு போலாம் விடுங்க. நீங்க இருக்கிறப்ப அது நடக்கும். நீங்க தான் சொல்ல சொன்னீங்க, சொல்லிட்டேன் சார். நீங்க இருக்கிறப்ப அது நடக்கும். சார் அவர் சொன்னது அண்ணாவுக்கு. சரி சார் பண்ணி கொடுங்க. இல்ல நீங்க டீச்சர் ஹெட் மாஸ்டர் ಲೆಕ್ಚರ್ ಇವರು ಅಣ್ಣ ಲೆಕ್ಚರ್ ಗವರ್ನಮೆಂಟ್ ಟೀಚರ್. பிளட் தான் இவருக்கு வந்து மைண்ட் கிரிமினல் தான் அவரோட செட் ஆயிருக்கு. அந்த பவர்ஃபுல் தான் இந்த திருடனே. சரிங்க போறாங்க. சரி சரி சரிங்க சரி. ಹೆಂಗನಿಸ್ತಿದೆ? ಸೂಪರ್. ನಿಮಗೆ? ಅತ್ಯದ್ಭುತ. ಸೂಪರ್ ಫ್ಯಾಂಟಾಸ್ಟಿಕ್ ಅಂಡ್ ಮಾಲ್ ವೈಸ್ ಆಕ್ಚುಲಿ ಚೆನ್ನಾಗೈತೆ. ದಿಸ್ ಇಸ್ ಇಟ್. ನಾವು ಬಂದಿದ್ದೀವಿ ಅಂತ ಈ ಮನೇಲಿ ಟೀ ಮತ್ತು ಬಿಸ್ಕೆಟನ್ನು ರೆಡಿ ಮಾಡಿ ಇಟ್ಟಿದ್ರು ಆಂಟಿ. ಸೊ ಹೋದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಆರಾಮಾಗಿ ಚಿಲ್ ಮಾಡಿಕೊಂಡು ಮಾತಾಡಿಕೊಂಡು ಆಮೇಲೆ ಟೀ ಕೊಟ್ಟರು. ಟೀಯನ್ನು ಕುಡ್ಕೊಂಡ್ವಿ. ಸೊ ಟೀ ತುಂಬ ಚೆನ್ನಾಗಿತ್ತು, ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ. ಸೊ ಟೀ ಕುಡ್ಕೊಂಡು ಆಮೇಲೆ ಹೊರಟ್ವಿ. ಗುರು ಎಲ್ಲಿಗೆ ಹೊರಟ್ವಿ ಅಂತ ಕೇಳ್ತೀರಾ? ಅದನ್ನು ಹೇಳ್ಕೋಬೇಕು ಅಂತ ನನಗಂತೂ ಆಸೆ ಇದೆ, ಬಟ್ ಅದನ್ನು ಹೇಳೋದಕ್ಕಾಗಲ್ಲ. ಅಂಥ ಪ್ಲೇಸ್ಗೆ ಹೋಗ್ಬಿಟ್ಟು ನೇಚರನ್ನು ಎಂಜಾಯ್ ಮಾಡಿಕೊಂಡು ಆಮೇಲೆ ಬಂದ್ವಿ. ಸೊ ದಿ ಫೈನಲ್ ಕನ್ಕ್ಲೂಷನ್ ಈಸ್, ನನಗನ್ಸಿದ್ದೇನಪ್ಪ ಅಂತಂದರೆ ಪ್ಲ್ಯಾನ್ ಮಾಡ್ಕೊಂಡು ಹೋಗೋ ಟ್ರಿಪ್ಗಳಿಗಿಂತ ಅನ್ಪ್ಲ್ಯಾನ್ಡ್ ಆಗಿ ಹೋಗೋ ಟ್ರಿಪ್ಗಳೇ ತುಂಬ ಮಜಾ ಕೊಡುತ್ತೆ. ಹಾಗೆ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸನ್ನು ಅನ್ಪ್ಲ್ಯಾನ್ಡ್ ಟ್ರಿಪ್ಗಳು ಕೊಡುತ್ತೆ ಅಂತ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಇದು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನಾನು ಸೆಟಪ್ ಏನೂ ಮಾಡ್ಕೊಂಡಿರಲಿಲ್ಲ, ಓನ್ಲಿ ಗೋಪ್ರೋ ಸೆಟಪ್ ಮಾತ್ರ ಇತ್ತು. ಮೈಕ್ ಸೆಟಪ್ ಏನೂ ಇಲ್ಲದೆ ಇದ್ದ ಕಾರಣ ನಾನು ವಾಯ್ಸ್ ಓವರ್ ಕೊಟ್ಟೆ. ಅದಕ್ಕೆ ನಿಮಗೆ ಸಾರಿ ಕೇಳ್ತೀನಿ, ಬಿಕಾಸ್ ನೆಕ್ಸ್ಟಿಂದ ನಾನು ಈ ತಪ್ಪನ್ನು ಮಾಡಲ್ಲ. ನನಗೆ ಇವಾಗ ಅರ್ಥ ಆಯಿತು ವಾಯ್ಸ್ ಓವರ್ ಕೊಡೋದು ಎಷ್ಟು ಕಷ್ಟ ಅಂತ. ಸೊ ನೆಕ್ಸ್ಟಿಂದ ನಾನು ಮೈಕ್ಗೆ ಅಡಾಪ್ಟರನ್ನು ಪರ್ಚೇಸ್ ಮಾಡಿ ಕಂಪ್ಲೀಟ್ ಗೋಪ್ರೋ ಸೆಟಪ್ಪಲ್ಲಿ ವಿಡಿಯೋನ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲೀಸ್ ಅವ್ರ ಕೈಲೂ ಸಬ್ಸ್ಕ್ರೈಬನ್ನು ಮಾಡಿಸಿ. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.